ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಮ್ಮ ಮೆದುಳಿನ ಬಗ್ಗೆ ನಾನು ಮಾತಾಡ್ತೀನಿ. ಮೆದುಳು ಪ್ರೊಡ್ಯೂಸ್ ಮಾಡ್ತಕ್ಕಂತಹ ಅಲೆಗಳು ಅಥವಾ ವೇವ್ಸ್ಗಳು ಅಂತ ಏನು ಕರಿತೀವಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಮ್ಮ ಮಾನವನ ಮೆದುಳು ಸುಮಾರು 5 ತರಹದ ಡಿಫ್ರೆಂಟ್ ವೇವ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇವುಗಳನ್ನು ನಾವು ಹೆಸರಿಸಬೇಕು ಅಂತಂದ್ರೆ ಬೀಟಾ, ಆಲ್ಫಾ, ಥೀಟಾ, ಡೆಲ್ಟಾ ಮತ್ತು ಗಾಮಾ ಅಂತ. ಏನು ಇವು ಆಲ್ಫಾ, ಬೀಟಾ, ಗಾಮಾ ಅಂತ ನೀವು ಕೇಳ್ತಾ ಇದ್ರೆ, ಇವುಗಳು ತನ್ನದೇ ಆದ ಆವೃತ್ತಿಯನ್ನು ಪ್ರೊಡ್ಯೂಸ್ ಮಾಡ್ತವೆ. ಆವೃತ್ತಿ ಅಂದ್ರೆ ಫ್ರೀಕ್ವೆನ್ಸಿ ಅಂತ ಏನು ಕರಿತೀವಿ, ಒಂದು ಬಿಂದುವಿನಲ್ಲಿ ಎಷ್ಟು ಸಲ ಅದು ಹೋಗುತ್ತೆ ಅಂತ ಆ ವೇವ್. ಈ ತರ ನೋಡ್ತಾ ಹೋದಾಗ ನಾವು ಎಚ್ಚರ ಇರ್ತೀವಲ್ಲ, ಅಂದ್ರೆ ನಾವು ಸೂಕ್ತವಾಗಿ ನಾವು ಎಚ್ಚರ ಇರುವಂತಹ ಕಾಲದಲ್ಲಿ ಅಥವಾ ನಾವು ಹೊರಗಡೆ ಕೆಲಸ ಮಾಡುವಾಗ, ಆಫೀಸಲ್ಲಿ ಇರುವಾಗ, ಮನೆಯಲ್ಲಿ ಅಡಿಗೆ ಮಾಡುವಾಗ ತುಂಬಾ ಆಕ್ಟಿವ್ ಆಗಿರ್ತೀವಲ್ಲ, ಇಂತಹ ಒಂದು ಸಮಯದಲ್ಲಿ ಬೀಟಾ ಎನ್ನುವಂತಹ ವೇವ್ಸ್ಗಳು ತುಂಬಾ ಆಕ್ಟಿವ್ ಆಗಿರುತ್ತೆ. ಇದು ಮಾನವನ ಮೆದುಳಿನಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ವೇವ್ಸ್ಗಳು. ಅದೇ ನಾವು ಯಾವುದೇ ಕೆಲಸದಲ್ಲಿ ಇರ್ತಾ ಇಲ್ಲ, ಆರಾಮವಾಗಿ ನಾವು ಸಂಜೆ ದಿನ ವಿಶ್ರಾಂತಿ ತಗೊಳ್ತಾ ಇದೀವಿ, ಆಕಾಶ ನೋಡ್ತಾ ಇದೀವಿ, ಈ ತರ ಇದ್ರೆ ಅಲ್ಲಿ ಆಲ್ಫಾ ಅಂತ ವೇವ್ಸ್ಗಳು ಆಕ್ಟಿವ್ ಆಗಿರುತ್ತೆ. ಆದರೆ ಯಾವಾಗ ನಾವು ಡ್ರೀಮ್ ಕಾಣ್ತಾ ಇರ್ತೀವಿ, ನಾವ್ ಯಾವಾಗ ಮಲಗಿರ್ತೀವಿ, ಈ ಅರೆನಿದ್ರಾವಸ್ಥೆ ಅಂತ ಏನ್ ಕರಿತೀವಿ, ಡ್ರೀಮ್ ಕಾಣ್ತಾ ಇರ್ತೀವಿ ಅಥವಾ ಡೀಪ್ ಆಗಿ ರಿಲ್ಯಾಕ್ಸೇಷನ್ ಮಾಡ್ತಾ ಇರ್ತೀವಲ್ಲ, ಇದರಲ್ಲಿ ಒಂದು ತುಂಬಾ ವಿಶೇಷವಾದ ವೇವ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಅದಕ್ಕೆ ನಾವು ಥೀಟಾ ಅಂತ ಕರಿತೀವಿ. ಇದು ಅಷ್ಟು ಈಸಿಯಾಗಿ ನಾವು ಆ ಸ್ಟೇಜ್ಗೆ ಹೋಗಕ್ ಆಗೋದಿಲ್ಲ. ಯಾಕೆಂದ್ರೆ ಥೀಟಾ ಸ್ಟೇಜ್ ಹೋಗುವುದು ಅಂತಂದ್ರೆ ಒಂದು ಎಚ್ಚರ ಇರುವಂತಹ ಕಾಲದಲ್ಲಿ ಅಥವಾ ನಾವು ಹೊರಗಡೆ ಕೆಲಸ ಮಾಡುವಾಗ, ಆಫೀಸಲ್ಲಿ ಇರುವಾಗ, ಮನೆಯಲ್ಲಿ ಅಡಿಗೆ ಮಾಡುವಾಗ ತುಂಬಾ ಆಕ್ಟಿವ್ ಆಗಿರ್ತೀವಲ್ಲ, ಇಂತಹ ಒಂದು ಸಮಯದಲ್ಲಿ ಬೀಟಾ ಎನ್ನುವಂತಹ ವೇವ್ಸ್ಗಳು ತುಂಬಾ ಆಕ್ಟಿವ್ ಆಗಿರುತ್ತೆ. ಇದು ಮಾನವನ ಮೆದುಳಿನಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ವೇವ್ಸ್ಗಳು. ಅದೇ ನಾವು ಯಾವುದೇ ಕೆಲಸದಲ್ಲಿ ಇರ್ತಾ ಇಲ್ಲ, ಆರಾಮವಾಗಿ ನಾವು ಸಂಜೆ ದಿನ ವಿಶ್ರಾಂತಿ ತಗೊಳ್ತಾ ಇದೀವಿ, ಆಕಾಶ ನೋಡ್ತಾ ಇದೀವಿ, ಈ ತರ ಇದ್ರೆ ಅಲ್ಲಿ ಆಲ್ಫಾ ಅಂತ ವೇವ್ಸ್ಗಳು ಆಕ್ಟಿವ್ ಆಗಿರುತ್ತೆ. ಆದರೆ ಯಾವಾಗ ನಾವು ಡ್ರೀಮ್ ಕಾಣ್ತಾ ಇರ್ತೀವಿ, ನಾವ್ ಯಾವಾಗ ಮಲಗಿರ್ತೀವಿ, ಈ ಅರೆನಿದ್ರಾವಸ್ಥೆ ಅಂತ ಏನ್ ಕರಿತೀವಿ, ಡ್ರೀಮ್ ಕಾಣ್ತಾ ಇರ್ತೀವಿ ಅಥವಾ ಡೀಪ್ ಆಗಿ ರಿಲ್ಯಾಕ್ಸೇಷನ್ ಮಾಡ್ತಾ ಇರ್ತೀವಲ್ಲ, ಇದರಲ್ಲಿ ಒಂದು ತುಂಬಾ ವಿಶೇಷವಾದ ವೇವ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಅದಕ್ಕೆ ನಾವು ಥೀಟಾ ಅಂತ ಕರಿತೀವಿ. ಇದು ಅಷ್ಟು ಈಸಿಯಾಗಿ ನಾವು ಆ ಸ್ಟೇಜ್ಗೆ ಹೋಗಕ್ ಆಗೋದಿಲ್ಲ. ಯಾಕೆಂದ್ರೆ ಥೀಟಾ ಸ್ಟೇಜ್ ಹೋಗೋದು ಅಂತಂದ್ರೆ ಒಂದು ಡಿಫ್ರೆಂಟ್ ಲೋಕಕ್ಕೆ ಎಂಟ್ರಿ ಕೊಡೋದು ಅಂತ ಅರ್ಥ. ಏನಿದು ಥೀಟಾ ವೇವ್ಸ್ ಬಗ್ಗೆ ಇಷ್ಟೊಂದು ಕ್ಯೂರಿಯಾಸಿಟಿ ಹುಟ್ಟಿದೆ ಹೊರಗಡೆ, ಯಾಕೆ ಇದು ಇಷ್ಟೊಂದು ಮಹತ್ವ ಪಡೆದಿದೆ ಅಂತ ಹೇಳೋದಾದ್ರೆ, ಥೀಟಾ ವೇವ್ಸ್ ಎನ್ನುವುದು ಮಾನವನ ಕ್ರಿಯೇಟಿವಿಟಿನ ಹೆಚ್ಚಿಸುತ್ತೆ, ಮಾನವನ ಇಂಟ್ಯೂಷನ್ ಹೆಚ್ಚಿಸುತ್ತೆ, ಮಾನವನಿಗೆ ಕ್ರಿಯಾತ್ಮಕ ಶಕ್ತಿಯನ್ನು ಕೊಡುತ್ತೆ ಮತ್ತು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡತಕ್ಕಂತಹ ಕೆಪಾಸಿಟಿಯನ್ನ ಥೀಟಾ ವೇವ್ಸ್ ಕೊಡುತ್ತೆ. ಪ್ರಾಬ್ಲಮ್ ಅನ್ನು ನಾವು ನಾರ್ಮಲ್ ದಿನದಲ್ಲಿ ಹೆಂಗೆ ಇರ್ತೀವಿ ಅವಾಗ ಕೂಡ ಸಾಲ್ವ್ ಮಾಡಬಹುದು. ಆದ್ರೆ ಥೀಟಾ ಸ್ಟೇಜ್ ಅನ್ನು ನಮ್ಮ ಬ್ರೈನ್ ಅನ್ನು ತಗೊಂಡು ಹೋಗಿ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿದ್ರೆ ತುಂಬಾ ಐಡಿಯಾಗಳು ಬರುತ್ತೆ, ತುಂಬಾ ವಿಚಿತ್ರಕರವಾದ ಅನುಭವಗಳಾಗುತ್ತೆ. ಇದು ಒಂಥರ ಹೆಂಗೆ ಹೇಳ್ಬೋದಂದ್ರೆ, ಲೈಬ್ರರಿಯಲ್ಲಿ ಹೆಂಗೆ ಎಷ್ಟೊಂದು ಪುಸ್ತಕಗಳಿರುತ್ತೋ ಅದೇ ತರಹದ ಥೀಟಾ ಸ್ಟೇಜ್ ಅಲ್ಲಿ ನೀವು ಹೋದ್ರೆ ಅಲ್ಲಿ ನಿಮ್ಮ ಮೆಮೊರೀಸ್ಗಳಿರುತ್ತಲ್ಲ, ನೀವು ಹುಟ್ಟಿದಾಗಿಂದ ಅಥವಾ ನಿಮ್ಮ ಖುಷಿಯಾಗಿರ್ತಕ್ಕಂಥ ಮೆಮೊರಿ, ತುಂಬಾ ದುಃಖದ ಮೆಮೊರಿಗಳು, ಅವೆಲ್ಲ ಸ್ಟ್ಯಾಕ್ ಆಗಿ ಬುಕ್ಕದ ತರ ಅಲ್ಲಿ ಶೆಲ್ಫ್ ಅಲ್ಲಿ ಹೆಂಗೆ ಇಟ್ಟಿರ್ತೀರೋ ಆ ತರ ಮೆಮೊರಿ ಅಲ್ಲಿ ಒಂಥರ ನಿಮಗೆ ಸಿಗ್ತಾ ಹೋಗುತ್ತೆ ಆ ಪುಟದಲ್ಲಿ, ಆ ಥೀಟಾ ಸ್ಟೇಜ್ ಅಲ್ಲಿ ಹೋಗ್ತಾ ಹೋದ್ರೆ. ಆಮೇಲೆ ಈ ಥೀಟಾ ಸ್ಟೇಜ್ ಯಾಕೆ ಇಷ್ಟ ಮಾಹಿತಿ ಪಡೆದಿದೆ ಅಂತ ಹೇಳೋದಾದ್ರೆ, ಅಂತರ್ಜಾಲದಲ್ಲಿ ನೀವು ಸರ್ಚ್ ಮಾಡೋದಾದ್ರೆ, ಆಲ್ಬರ್ಟ್ ಐನ್ಸ್ಟೈನ್ ಮತ್ತು ಥಾಮಸ್ ಎಡಿಸನ್, ನಿಕೋಲಾ ಟೆಸ್ಲಾ, ಈ ತರಹದ ವ್ಯಕ್ತಿಗಳನ್ನು ನೀವು ಸರಿಯಾಗಿ ಗಮನಿಸಿದರೆ ಇವರು ತುಂಬಾ ಹೊತ್ತು ಮಲಗ್ತಾ ಇದ್ರು, ಅಂದ್ರೆ ಇವರು ನಿದ್ರೆಯಲ್ಲಿ ಅವರ ಕಾಲವನ್ನು ಕಳೀತಾ ಇದ್ರು. ಇವರೆಲ್ಲ ವ್ಯಕ್ತಿಗಳು ಅತ್ಯಂತ ದೊಡ್ಡ ಒಂದು ಡಿಸ್ಕವರಿಯನ್ನು ಮಾಡಿದ್ದಾರೆ. ಇವರು ಥೀಟಾ ಸ್ಟೇಜ್ ಅನ್ನು ಬಳಸಿ, ಅವರಿಗೆ ಇಮ್ಯಾಜಿನೇಷನ್ ಅನ್ನು ಬಳಸಿ ಈ ತರ ಎಲ್ಲ ಕಂಡು ಹಿಡಿದಿದ್ದಾರೆ ಅನ್ನೋ ಕೂಡ ಸಂಗತಿ ಕೂಡ ನಮಗೆ ಅಂತರ್ಜಾಲದಿಂದ ತಿಳಿದು ಬರುತ್ತೆ. ಥೀಟಾ ಸ್ಟೇಜ್ ಎನ್ನುವುದು ಎಷ್ಟು ಮಹತ್ವ ಪಡೆದಿದೆ ಅಂತಂದ್ರೆ, ಸಂಶೋಧಕರು ಹೇಳುವ ಪ್ರಕಾರ ಈ ಸ್ಟೇಜ್ ಯಾವತ್ತಿಗೂ ಬೆಳಗಿನ ಜಾವ 4 ಗಂಟೆಯಿಂದ 7 ಗಂಟೆಯ ತನಕ ಅರೆನಿದ್ರಾವಸ್ಥೆಯಲ್ಲಿ, ಒಂದು ಡ್ರೀಮಿ ಸ್ಟೇಟ್ ಅಂತ ಕರಿತೀವಲ್ಲ, ಆ ಒಂದು ಸ್ಟೇಟ್ ಅಲ್ಲಿ ಆಕ್ಟಿವೇಟ್ ಆಗಕ್ಕೆ ಬಹಳ ಸೂಕ್ತವಾದ ಸಮಯ ಅದು. ನಾವು ಯಾವಾಗಾದ್ರೂ ಮಾಡಬಹುದು, ಈ ಸ್ಟೇಟ್ ಅನ್ನು ಯಾವಾಗಾದ್ರೂ ಎಂಟ್ರಿ ಕೊಡಬಹುದು. ಈ ಥೀಟಾ ಸ್ಟೇಜ್ ಅಲ್ಲಿ ಹೋಗಿ ಹೇಗೆ ಮೆಡಿಟೇಷನ್ ಮಾಡುವುದು ಅನ್ನೋದನ್ನು ನಾನು
ನನ್ನ ಮುಂಬರುವ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ಇವಾಗ 4 ರಿಂದ 7 ಗಂಟೆ ಹೊತ್ತಿಗೆ ಈ ಥೀಟಾ ವೇವ್ಸ್ಗಳು ತುಂಬಾ ಆಕ್ಟಿವ್ ಆಗಿರುತ್ತಲ್ಲ, ಇವಾಗ ಏನ್ ಮಾಡಬೇಕು ಅಂತಂದ್ರೆ, ಇದು ಸಂಶೋಧಕರು ಹೇಳಿರೋ ಪ್ರಕಾರ ನಿಮ್ಮ ಲೈಫಲ್ಲಿ ಎಷ್ಟೊಂದು ಪ್ರಾಬ್ಲಮ್ಗಳಿರುತ್ತೆ, ಎಲ್ಲರಿಗೂ ಪ್ರಾಬ್ಲಮ್ಗಳಿರುತ್ತೆ. ಸ್ಟೂಡೆಂಟ್ಗಳಿಗೆ ಎಕ್ಸಾಮ್ಗಳು ಪ್ರಾಬ್ಲಮ್ಮು, ಆಮೇಲೆ ಇನ್ನು ಕೆಲವೊಬ್ಬ ಯೂನಿವರ್ಸಿಟಿಗೆ ಹೋದ್ರೆ ಅಲ್ಲಿ ನಾವು ಜಾಬ್ ಹೆಂಗೆ ತಗೊಳ್ಳೋದಂತ ಪ್ರಾಬ್ಲಮ್ಮು, ಆಮೇಲೆ ದೊಡ್ಡವರಾದ್ರೆ ಆರೋಗ್ಯದ ಪ್ರಾಬ್ಲಮ್ಮು, ಹೀಗೆ ವಿಧ ವಿಧವಾದ ಪ್ರಾಬ್ಲಮ್ಗಳು ಲೈಫಲ್ಲಿ ಸಿಗ್ತಾ ಹೋಗುತ್ತೆ. ಈ ತರ ಪ್ರಾಬ್ಲಮ್ಗಳನ್ನೆಲ್ಲ ನಾವು ಸ್ಟ್ಯಾಕ್ ಆಗಿ ಮೈಂಡು ಹೆಂಗ್ ಬೇಕಂಗೆ ಮಾಡಿ ಮಿಕ್ಸ್ ಮಾಡಿಬಿಟ್ಟಿರುತ್ತೆ. ಅದನ್ನ ನಾವು ಗಡಿಬಿಡಿಯಲ್ಲಿ ಸಾಲ್ವ್ ಮಾಡಕ್ ಆಗಲ್ಲ. ಅದಕ್ಕೆ ನಮ್ಮ ಮೈಂಡ್ನ ಮೊದಲು ಕಾಮ್ ಆಗಿ ಮಾಡಬೇಕು. ಅದನ್ನ ಥೀಟಾ ವೇವ್ಸ್ ಮಾಡುತ್ತೆ. ಥೀಟಾ ಸ್ಟೇಜ್ ಅಲ್ಲಿ ಇದ್ದಾಗ ಮೈಂಡ್ ಆ ತರ ಆಗುತ್ತೆ. ಆ ತರ ಥೀಟಾ ಸ್ಟೇಜ್ ಅಲ್ಲಿ ಕರ್ಕೊಂಡು ಹೋಗಿ ಮೈಂಡ್ನ ಯಾವ್ದಾದ್ರು ಒಂದು ದೊಡ್ಡ ಪ್ರಾಬ್ಲಮ್ ಇರುತ್ತಲ್ಲ ನಿಮ್ಮ ಲೈಫಲ್ಲಿ, ಇದು ತುಂಬಾ ಇಂಪಾರ್ಟೆಂಟ್, ಇದು ಮೊದಲು ಸಾಲ್ವ್ ಆಗ್ಬೇಕು ಅನ್ನೋದನ್ನ, ಆ ತರ ಪ್ರಾಬ್ಲಮ್ ಅನ್ನು ತಗೊಂಡು ಆ ಸ್ಟೇಜ್ ಅಲ್ಲಿ ಹೋದಾಗ ಯೋಚನೆ ಮಾಡಬೇಕು. ಅವಾಗ ಸೊಲ್ಯೂಷನ್ ಬೇಗ ಸಿಗುತ್ತೆ. ಸಂಶೋಧಕರು ಹೇಳುವ ಪ್ರಕಾರ ಥೀಟಾ ಸ್ಟೇಜ್ ಅಲ್ಲಿ ಇರುವ ಬ್ರೈನ್ ಬೇಗ ತನ್ನ ಕ್ರಿಯಾತ್ಮಕ ಶಕ್ತಿಯನ್ನು ಯೂಸ್ ಮಾಡಿ ಆ ಪ್ರಾಬ್ಲಮ್ ಎಷ್ಟೇ ಕಷ್ಟ ಇರಲಿ ಅದಕ್ಕೊಂದು ಸೊಲ್ಯೂಷನ್ ಸಿಗೋ ತರ ಮಾಡಿಬಿಡುತ್ತೆ. ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಬರ್ಬೇಕು ನಾವು ದಿನಾಲು. ಇದನ್ನ ಒಂದು ದಿನ ಮಾಡಿಬಿಟ್ಬಿಡ್ತೀನಿ ಅಂದ ತಕ್ಷಣ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅಂತೇಳಿ ಏನೂ ಇಲ್ಲ. ಇದಕ್ಕೆ ತುಂಬಾ ಪ್ರಾಕ್ಟೀಸ್ ಬೇಕು, ತುಂಬಾ ಕಷ್ಟ ಪಡ್ಬೇಕು, ತುಂಬಾ ಕಾಮ್ ಆಗಿ ಮಾಡ್ಬೇಕು ಮೈಂಡ್ನ. ಥೀಟಾ ಸ್ಟೇಜ್ ಅಲ್ಲಿ ಏನೇನು ನಿಮಗೆ ಹೊಳೆಯುತ್ತೆ, ಆನ್ಸರ್ಗಳು ಏನೋ ಒಂಥರ ಹೊಳೆಯುತ್ತೆ. ಈ ತರ ಪ್ರಾಬ್ಲಮ್ಗಳನ್ನು ಒಂದೊಂದೇ ಪ್ರಾಬ್ಲಮ್ ತಗೋಬೇಕು, ಎಲ್ಲ ಒಂದೇ ಸಲ ಸಾಲ್ವ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಅದು ಒಂದೇ ಪ್ರಾಬ್ಲಮ್ ನ ತಗೊಂಡ್ಬಿಟ್ಟು ಅದ್ರ ಬಗ್ಗೆ ಚಿಂತೆ ಮಾಡಬೇಕು. ಓಕೆ, ಈಗ ಹಿಂಗ್ ಪ್ರಾಬ್ಲಮ್ ಇದೆ, ಇದಕ್ಕೆ ಹೆಂಗ್ ಮಾಡ್ಲಿ ನಾನು, ನಾರ್ಮಲ್ ಆಗಿ ಅನ್ಕೊಳ್ಳೋದಲ್ಲ. ಥೀಟಾ ಸ್ಟೇಜ್ ಅಲ್ಲಿ ಬ್ರೈನ್ ಹೋದಾಗ ಈ ತರ ಮಾಡ್ಬೇಕು ಅಂತ ನಾನು ಹೇಳ್ತಾ ಇರೋದು. ಹಂಗೆ ಮಾಡಿದಾಗ ನಿಮ್ಗೆ ಏನೇನ್ ಬರುತ್ತೆ ಅದನ್ನ ಬರಿತಾ ಹೋಗ್ಬೇಕು, ಲಿಸ್ಟ್ ಮಾಡ್ತಾ ಹೋಗ್ಬೇಕು. ಕೊನೆಗೆ ನೀವು ಈ ತರ 1 ವಾರ ಕಂಟಿನ್ಯೂಸ್ ಮಾಡಿದ್ದೆ ಆದಲ್ಲಿ ಆ 1 ವಾರದಲ್ಲಿ ಏನೇನು ಬರ್ದಿರ್ತೀರಾ, ದಿನಾ ಬೆಳಿಗ್ಗೆ 4 ರಿಂದ 7 ಗಂಟೆ ಆ ಜಾವದಲ್ಲಿ ಥೀಟಾ ಸ್ಟೇಜ್ಗೆ ನಿಮ್ಮ ಬ್ರೈನ್ ಹೋದಾಗ ಏನು ಸೊಲ್ಯೂಷನ್ ಕೊಡುತ್ತೆ ಅಂತ ನಿಮಗೆ ಅನ್ಸುತ್ತೆ, ಅದನ್ನೆಲ್ಲ ನೀವು ಮ್ಯಾಪ್ ಮಾಡ್ತಾ ಹೋಗ್ಬೇಕು. ಈ ರಂಗೋಲಿನ ಹೆಂಗೆ ಚುಕ್ಕಿ ಚುಕ್ಕಿ ಜೋಡಿಸಿ ಮಾಡ್ತಾರೋ ಹಂಗೆ ಅದು ಏನೇ ನಿಮಗೆ ಗೊತ್ತಾಗಿದೆ, ಏನೋ ಕನಸಿನ ಫಾರ್ಮಲ್ಲು ಅಥವಾ ತಕ್ಷಣ ಥಟ್ ಅಂತ ಹೊಡೆದಿರೋದು, ವಿಜ್ಞಾನಿಗಳಿಗೆ ತುಂಬಾ ಹಿಂಗೆ ಆಗೋದು. ಅದೇ ಸ್ಟೇಜ್ ಅಲ್ಲೇ ಮಲಗಿರ್ತಾರೆ, ಅದೇ ಸ್ಟೇಜ್ ಅಲ್ಲಿ ಯೋಚನೆ ಮಾಡ್ತಿರ್ತಾರೆ, ಕನಸಿನಲ್ಲಿ ಏನೋ ಬಂದ್ಬಿಡುತ್ತೆ, ಇದ್ದಕ್ಕಿದ್ದಂಗೆ ಎದ್ದು ಪೇಪರ್ ಅಲ್ಲಿ ಬರೆದು ಬಿಡ್ತಾರೆ. ಹೀಗೆ ನಾವು ಥೀಟಾ ಸ್ಟೇಜ್ ನ ಬಳಸಿ ನಮ್ಮ ಜೀವನದ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬಹುದು ಎಂದು ಸಂಶೋಧಕರ ಅಭಿಪ್ರಾಯವಾಗಿದೆ. ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ನಿಕೋಲಾ ಟೆಸ್ಲಾ ಎಂಬ ವ್ಯಕ್ತಿಯ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿರಬಹುದು, ತುಂಬಾ ಜನರಿಗೆ ಅವನ ಹೆಸರು ಪರಿಚಯ ಇರಬಹುದು. ಅವನು ಒಂದು ಮಾತು ಹೇಳೋಗಿದ್ದಾನೆ, ನಿಮಗೆ ಬ್ರಹ್ಮಾಂಡದ ರಹಸ್ಯಗಳು ಗೊತ್ತಾಗಬೇಕಾದಲ್ಲಿ ಥಿಂಕ್ ಇನ್ ಟರ್ಮ್ಸ್ ಆಫ್ ಫ್ರೀಕ್ವೆನ್ಸಿ, ಎನರ್ಜಿ ಅಂಡ್ ವೈಬ್ರೇಷನ್. ಅಂದ್ರೆ ಫ್ರೀಕ್ವೆನ್ಸಿ, ವೈಬ್ರೇಷನ್ ಮತ್ತು ಶಕ್ತಿಯ ರೂಪದಲ್ಲಿ ನೀವು ಎಲ್ಲವನ್ನು ನೋಡಲು ಸ್ಟಾರ್ಟ್ ಮಾಡಿದಾಗ, ಹೊರಗಿನ ಪ್ರಪಂಚದಲ್ಲಿ ಏನೇ ನಡೀತಿರಲಿ, ಆದರೆ ಈ ಮೂರನ್ನು ನೀವು ಶಕ್ತಿ ಅಂತ ನೋಡಿದಾಗ, ಶಕ್ತಿಯ ವಿನಿಮಯ ಆಗ್ತಾ ಇದೆ ಅಥವಾ ಫ್ರೀಕ್ವೆನ್ಸಿ ವಿನಿಮಯ ಆಗ್ತಾ ಇದೆ, ಈ ಒಂದು ಒಂದು ಸಂಗತಿಗಳಲ್ಲಿ ಇಡೀ ಪ್ರಪಂಚವನ್ನು ನೋಡಿದಾಗ ರಹಸ್ಯಗಳು ಗೊತ್ತಾಗ್ತಾ ಹೋಗುತ್ತೆ. ಆ ರಹಸ್ಯದಲ್ಲಿ ಈ ಥೀಟಾ ಸ್ಟೇಜ್ ಆಫ್ ಬ್ರೈನ್ ಅನ್ನೋದು ಒಂದು ರಹಸ್ಯ. ಇದು ಎಲ್ಲ ಮನುಷ್ಯರಲ್ಲಿ ಇರತಕ್ಕಂಥ ಶಕ್ತಿ, ಅಂದ್ರೆ ನಿಮ್ಮ ಬ್ರೈನ್ ಒಳಗಡೆ ನಡೀತಕ್ಕಂಥ ಶಕ್ತಿ ಇದೆ ಇದು. ಆದ್ದರಿಂದ ಈ ವಿಡಿಯೋದಿಂದ ನಾನು ಏನ್ ಹೇಳಕ್ ಬಯಸ್ತಾ ಇದ್ದೀನಿ ಅಂತಂದ್ರೆ, ಥೀಟಾ ಸ್ಟೇಜ್ ಆಫ್ ಬ್ರೈನ್ ಅಲ್ಲಿ ನಾವು ತುಂಬಾ ಇರೋದ್ರಿಂದ ನಮ್ಮ ಕ್ರಿಯಾತ್ಮಕ ಶಕ್ತಿ ಜಾಸ್ತಿ ಆಗುತ್ತೆ, ನಮ್ಮ ಇಂಟ್ಯೂಷನ್ ಜಾಸ್ತಿ ಆಗುತ್ತೆ. ನಮಗೆ ಇನ್ನೂ ಒಂದು ವಿಧವಾದ ತರದ ಈ ತರ ನಾನು ಯೋಚನೆ ಮಾಡಕ್ ಸಾಧ್ಯನೇ ಇರಲಿಲ್ಲ, ಆದ್ರೂ ನಾನು ಮಾಡಿದೆ, ಹೆಂಗ್ ಸಾಧ್ಯ ಆಯ್ತದು, ಈ ತರ ನಡೀತಾ ಇರುತ್ತೆ ಕೆಲವೊಂದ್ಸಲ. ಅದಕ್ಕೆ ಥೀಟಾ ಸ್ಟೇಜ್ ನ ಒಳ್ಳೆಯ ಒಂದು ಅದರ ಉಪಯೋಗ ಪಡೆದು ನಾವು ಇನ್ನೂ ಬ್ರಹ್ಮಾಂಡದ ರಹಸ್ಯಗಳನ್ನು ಅರಿಬಹುದು ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.